ಓಂ ಶಾಂತಿ. ದಿನಾಂಕ 2/6/2021. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. मुरलिया मुख्य सार: मीठे बच्चे, बाप के साथ उड़ने के लिए कंप्लीट प्योर बनो, संपूर्ण सरेंडर हो जाओ. यह देह मेरी नहीं, बिल्कुल अशरीरी बनो. ಮಧುರ ಮಕ್ಕಳೇ, ತಂದೆಯ ಜೊತೆಗೆ ಹಾರುವುದಕ್ಕಾಗಿ ಸಂಪೂರ್ಣ ಪವಿತ್ರರಾಗಿ, ಸಂಪೂರ್ಣ ಸಮರ್ಪಿತರಾಗಿ. ಈ ದೇಹವು ನನ್ನದಲ್ಲ, ಸಂಪೂರ್ಣ अशरीरी आगे. प्रश्न: ऊंची मंजिल पर पहुंचने के लिए कौन सा डर निकल जाना चाहिए? ಶ್ರೇಷ್ಠ ಗುರಿಯ ಎಡೆಗೆ ತಲುಪಲು ಯಾವ ಭಯ ಹೊರಟು ಹೋಗಬೇಕು? उत्तर: कई बच्चे माया के तूफानों से बहुत डरते हैं. कहते हैं बाबा तूफान बहुत हैरान करते हैं, इनको रोक लो. ಕೆಲವು ಮಕ್ಕಳು ಮಾಯೆಯ ಬಿರುಗಾಳಿಗೆ ಬಹಳಷ್ಟು ಭಯಪಡುತ್ತಾರೆ. ಹೇಳುತ್ತಾರೆ, ಬಾಬಾ, ಮಾಯೆಯ ಬಿರುಗಾಳಿ ಬಹಳಷ್ಟು ತೊಂದರೆ ಕೊಡುತ್ತವೆ, ಇವುಗಳನ್ನು ನಿಲ್ಲಿಸಿ. बाबा कहते हैं, बच्चे यह तो बॉक्सिंग है. उस बॉक्सिंग में भी ऐसा नहीं एक ही ओर से वार होता रहे. अगर एक 10 थप्पड़ मारता है तो दूसरा ज़रूर 5 मारेगा. ಬಾಬಾ ಅವರು ಹೇಳುತ್ತಾರೆ, ಮಕ್ಕಳೇ, ಇದು ಬಾಕ್ಸಿಂಗ್ ಆಗಿದೆ. ಆ ಬಾಕ್ಸಿಂಗ್ನಲ್ಲೂ ಕೂಡ ಈ ರೀತಿ ಇರುವುದಿಲ್ಲ. ಒಂದೇ ಕಡೆಯಿಂದ ಹೊಡೆಯಲಾಗುತ್ತದೆ. ಒಂದು ವೇಳೆ ಒಬ್ಬರು 10 ಪೆಟ್ಟನ್ನು ಹೊಡೆದರೆ ಇನ್ನೊಬ್ಬ 5 ಪೆಟ್ಟಾದರೂ ಅವಶ್ಯವಾಗಿ ಹೊಡೆಯುತ್ತಾನೆ. इसलिए तुम्हें डरना नहीं है. ಆದ್ದರಿಂದ ನೀವು ಭಯಪಡಬಾರದು. महावीर बन विजयी बनना है, तब ऊंची मंजिल पर पहुंच जाएंगे. ಮಹಾವೀರರಾಗಿ ವಿಜಯಿಯಾಗಬೇಕು, ಆಗ ಶ್ರೇಷ್ಠ ಗುರಿಯೆಡೆಗೆ ತಲುಪುತ್ತೀವಿ. गीत: दर पर आए हैं हम कसम लेके. अच्छा, धारणा के लिए मुख्य सार. पहले पॉइंट: अब ज्ञानी तू आत्मा बनना है, सिर्फ ज्ञान सुनने सुनाने वाला नहीं. याद की भी मेहनत करनी है. अशरीरी होकर अशरीरी बाप को याद करना है. ಈಗ ಜ್ಞಾನಿತು ಆತ್ಮರು ಆಗಬೇಕು. ಕೇವಲ ಜ್ಞಾನ ಹೇಳುವ ಅಥವಾ ಕೇಳುವಂಥವರು ಆಗಬಾರ್ದು. ನೆನಪಿನದ್ದು ಪರಿಶ್ರಮ ಪಡಬೇಕು. ಅಶರೀರಿ ಆಗಿ ಅಶರೀರಿ ತಂದೆಯನ್ನು ನೆನಪು ಮಾಡಬೇಕು. दूसरी पॉइंट: बाप का बनकर दूसरी सब बातों से ममत्व मिटा देना है. यह देह भी मेरी नहीं, पूरा देही अभिमानी बन कंप्लीट सरेंडर होना है. ತಂದೆಯ ಮಗುವಾಗಿ ಬೇರೆ ಎಲ್ಲ ಮಾತುಗಳಿಂದ ಮಮತ್ವ ತೆಗೆದುಹಾಕಬೇಕು. ಈ ದೇಹವು ನನ್ನದು ಅಲ್ಲ, ಪೂರ್ಣ ದೇಹಿ ಅಭಿಮಾನಿ ಆಗಿ ಸಂಪೂರ್ಣ ಸಮರ್ಪಿತರಾಗಬೇಕು. वरदान: ज्ञान योग की पावरफुल किरणों द्वारा पुराने संस्कार रूपी कीटाणुओं को भस्म करने वाले मास्टर ज्ञान सूर्य भव. ಜ್ಞಾನ ಯೋಗದ ಪವರ್ಫುಲ್ ಕಿರಣಗಳ ಮೂಲಕ ಹಳೆಯ ಸಂಸ್ಕಾರೂಪಿ ಕೀಟಾಣುಗಳನ್ನು ಭಸ್ಮಗೊಳಿಸುವ ಮಾಸ್ಟರ್ ಜ್ಞಾನ ಸೂರ್ಯ ಆಗಿ. कैसे भी प्रतीत वातावरण को बदलने के लिए अथवा पुराने संस्कार रूपी कीटाणुओं को भस्म करने के लिए यही स्मृति रहे कि मैं मास्टर ज्ञान सूर्य हूँ. ಎಂಥದೇ ಪತಿತ ವಾತಾವರಣವನ್ನು ಪರಿವರ್ತನೆ ಮಾಡಲಿಕ್ಕೆ ಅಥವಾ ಹಳೆಯ ಸಂಸ್ಕಾರ ರೂಪಿ ಕೀಟಾಣುಗಳನ್ನು ಭಸ್ಮಗೊಳಿಸಲು ಇದೇ ಸ್ಮೃತಿ ಇರಬೇಕು,
ನಾನು मास्टर ज्ञानसूर्यनागिದ್ದೇನೆ. सूर्य का कर्तव्य है रोशनी देना और ಕಿಚಡೆ को ಭಸ್ಮ करना. ಸೂರ್ಯನ ಕರ್ತವ್ಯ ಆಗಿದೆ ಬೆಳಕನ್ನು ಕೊಡುವುದು ಮತ್ತು ಕೆಸರನ್ನು ಭಸ್ಮ ಮಾಡುವುದು. तो ज्ञान योग की शक्ति व श्रेष्ठ चलन द्वारा यही ಕರ್ತವ್ಯ करते रहो. ಅಂದರೆ ಜ್ಞಾನಯೋಗದ ಶಕ್ತಿಯಿಂದ ಮತ್ತು ಶ್ರೇಷ್ಠ ಚಲನೆಯಿಂದ ಇದೇ ಕರ್ತವ್ಯ ಮಾಡುತ್ತಾ ಇರಿ. यदि पावर कम है तो ज्ञान सिर्फ रोशनी देगा, परंतु पुराने संस्कार रूपी कीटाणु खत्म नहीं होंगे. इसलिए पहले योग तपस्या द्वारा पावरफुल बनो. ಒಂದು ವೇಳೆ ಶಕ್ತಿ ಕಡಿಮೆ ಇದ್ದಾಗ ಜ್ಞಾನ ಕೇವಲ ಬೆಳಕನ್ನು ಕೊಡುತ್ತದೆ, ಆದರೆ ಹಳೆಯ ಸಂಸ್ಕಾರ ರೂಪಿ ಕೀಟಾಣುಗಳನ್ನು ಸಮಾಪ್ತಿ ಮಾಡಲು ಆಗುವುದಿಲ್ಲ. ಆದ್ದರಿಂದ ಮೊದಲು ಯೋಗ ತಪಸ್ಯಾದ ಮೂಲಕ पावरफुल आगे. स्लोगन. शुभ भावना शुभ कामना के श्रेष्ठ संकल्प ही जमा का खाता बढ़ाते हैं. ಶುಭ ಭಾವನೆ ಶುಭ ಕಾಮನೆಯ ಶ್ರೇಷ್ಠ ಸಂಕಲ್ಪವೇ ಜಮಾದ ಖಾತೆಯನ್ನು ಹೆಚ್ಚಿಸುತ್ತದೆ. ಅವ್ಯಕ್ತಿ ಇಶಾರೆ. ಎರಡನೇ ಪಾಯಿಂಟು. जैसे मोटेपन को मिटाने का साधन है खान पान की परहेज और एक्सरसाइज. ಹೇಗೆ ಮೋಟಾಪನ್ ಅಳಿಸುವುದು ಸಾಧನ ಆಗಿದೆ ಖಾನ್ ಪಾನದ ಪಥ್ಯ ಮತ್ತು एक्सरसाइज. वैसे यहाँ भी बुद्धि द्वारा बार बार अशरीरीपन की एक्सरसाइज करो और बुद्धि का भोजन संकल्प है उनकी परहेज रखो तो मन लाइट एक रस और शक्तिशाली बन जाएगा. ಹಾಗೆಯೇ ಇಲ್ಲಿಯೂ ಕೂಡ ಬುದ್ಧಿಯ ಮೂಲಕ ಮತ್ತೆ ಮತ್ತೆ ಅಶರೀರಿ ಆಗುವಂಥ ಎಕ್ಸಸೈಸ್ ಮಾಡಿ ಮತ್ತು ಬುದ್ಧಿಯ ಭೋಜನ ಸಂಕಲ್ಪ ಆಗಿದೆ ಅವುಗಳ ಪಥ್ಯ ಇಟ್ಟುಕೊಳ್ಳಿ. ಆಗ ಮನಸ್ಸು ಲೈಟ್ ಅಂದರೆ ಹಗುರ ಏಕರಸ ಮತ್ತು ಶಕ್ತಿಶಾಲಿ ಆಗುತ್ತದೆ. मम्मा के जीवन की मुख्य धारणाएं. दूसरी पॉइंट. मम्मा को ड्रामा का पाठ बहुत पक्का था. उन्हें हर दृश्य साक्षी स्थिति में रह देखने का अभ्यास था. इसलिए मम्मा कभी किसी भी दृश्य को देख हलचल में नहीं आई. उनका चेहरा सदा मुस्कुराता हुआ एक रस रहा. ಮಮ್ಮ ಅವರಿಗೆ ಡ್ರಾಮಾದ ಪಾಠ ಬಹಳ ಪಕ್ಕ ಆಗಿತ್ತು. ಅವರಿಗೆ ಯಾವುದೇ ದೃಶ್ಯ ಸಾಕ್ಷಿ ಸ್ಥಿತಿಯಲ್ಲಿದ್ದು ನೋಡುವ ಅಭ್ಯಾಸ ಇತ್ತು. ಆದ್ದರಿಂದ ಮಮ್ಮ ಅವರು ಎಂದಿಗೂ ಯಾವುದೇ ದೃಶ್ಯವನ್ನು ನೋಡುತ್ತಿದ್ದರೂ ಹಲ್ಚಲ್ನಲ್ಲಿ ಬರಲಿಲ್ಲ. ಅವರ ಚೆಹರೆ ಸದಾ ಮುಗುಳ್ನಗೆಯಿಂದ ತುಂಬಿತ್ತು, ಏಕರಸ ಆಗಿತ್ತು. ऐसे हमें भी अपनी साक्षी दृष्टा स्थिति बनाना है. ಈ ರೀತಿ ನಾವು ನಮ್ಮ ಸಾಕ್ಷಿ ದೃಷ್ಟ ಮಾಡಿಕೊಳ್ಳಬೇಕು. कभी कोई भी दृश्य को देखते नथिंग न्यू की स्मृति से प्रश्नों की उलझन से परे अचल स्थिति बनानी है. ಎಂದಿಗೂ ಯಾವುದೇ ದೃಶ್ಯವನ್ನು ನೋಡುತ್ತಾ ನಥಿಂಗ್ ನ್ಯೂ ಅನ್ನುವಂಥ ಸ್ಮೃತಿಯಿಂದ ಪ್ರಶ್ನೆಗಳ